ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: 1828ರಲ್ಲಿ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್. ಸೊ ರಾಜಾರಾಮ್ ಮೋಹನ್ ರಾಯ್ ಸ್ಥಾಪನೆ ಮಾಡಿದ್ದು ಯಾವ ಸಮಾಜ? ಬ್ರಹ್ಮ ಸಮಾಜ. ಯಾವಾಗ? 1828ರಲ್ಲಿ. ಎಲ್ಲಿ? ಕಲ್ಕತ್ತಾದಲ್ಲಿ. ಹಾಗೇನೆ ಇನ್ನೊಂದು ಅಂಶ ಇದೆ, ಏನು ಕೇಳಿದ್ರೆ ಬ್ರಹ್ಮ ಸಮಾಜದ ಮೊದಲನೇ ಹೆಸರು, ಪ್ರಾರಂಭದ ಹೆಸರು ಬ್ರಹ್ಮಸಭಾ. ಬ್ರಹ್ಮಸಭಾ ಅನ್ನೋದು ಪ್ರಾರಂಭದ ಅಥವಾ ಮೊದಲಿನ ಹೆಸರಾಗಿದೆ. ಈ ಅಂಶ ಕೂಡ ಗೊತ್ತಿರಲಿ. ಈ ಕೆಳಗಿನ ಯಾವ ಮೊಘಲ್ ಸಾಮ್ರಾಟ ಬಾಬರ್ನ ಉತ್ತರಾಧಿಕಾರಿ ಆಗ್ತಾನೆ? ಸರಿಯಾದ ಉತ್ತರ ಹುಮಾಯೂನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹುಮಾಯೂನ್ ಬಾಬರ್ನ ಉತ್ತರಾಧಿಕಾರಿಯಾದ. ಬಾಬರ್ನ ಬಗ್ಗೆ ಹೇಳೋದಾದ್ರೆ, ಬಾಬರ್ ಭಾರತದಲ್ಲಿ ಒಂದು ಆಟವನ್ನು ಫೇಮಸ್ ಮಾಡ್ತಾನೆ. ಭಾರತದಲ್ಲಿ ಒಂದು ಆಟ ಪ್ರಸಿದ್ಧಿ ಮಾಡಿದ. ಹಾಗಾದ್ರೆ ಆ ಆಟ ಯಾವುದು ಕೇಳಿದ್ರೆ ಪೋಲೋ. ಸೊ ಪೋಲೋ ಆಟವನ್ನು ಭಾರತದಲ್ಲಿ ಪ್ರಸಿದ್ಧಿಗೆ ತಂದವರು ಯಾರು ಅಂತ ಕೇಳಿದ್ರೆ ಬಾಬರ್. ಗೊತ್ತಿರಲಿ. ಕನೌಜ್ ಕದನದ ನಂತರ ಬಾಬರ್ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ, ಕನೌಜ್ ಕದನದ ನಂತರ ಬಾಬರನಿಗೆ ಘಾಜಿ ಸಾಮ್ರಾಟ ಎನ್ನುವಂಥ ಪಟ್ಟ ಸಿಗತ್ತೆ. ಈ ಅಂಶಗಳು ಕೂಡ ಗೊತ್ತಿರಲಿ. ಸೊ ಬಾಬರ್ನ ಉತ್ತರಾಧಿಕಾರಿಯಾಗಿದ್ದು ಯಾರು ಕೇಳಿದ್ರೆ ಹುಮಾಯೂನ್. ಈ ಕೆಳಗಿನ ಯಾರು ಮೆಗಸ್ತಾನಿಸನನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸಿರ್ತಾನೆ? ಸರಿಯಾದ ಉತ್ತರ ಸೆಲ್ಯೂಕಸ್. ಒಂದನೇ ಸೆಲ್ಯೂಕಸ್ ನಿಕೇಟರ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಹೇಳೋದಾದ್ರೆ, ಚಂದ್ರಗುಪ್ತ ಮೌರ್ಯ ನಂದರನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿರ್ತಾನೆ. ಮತ್ತು ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಶ್ರವಣ ಬೆಳಗೊಳದಲ್ಲಿ ಕಳೀತಾನೆ. ಶ್ರವಣ ಬೆಳಗೊಳದಲ್ಲಿ ಸಲ್ಲೇಖನ ವ್ರತವನ್ನು ಆಚರಿಸಿ ಈತ ಸಾವನ್ನು ಅಪ್ತಾನೆ. ಈ ಅಂಶ ಕೂಡ ಗೊತ್ತಿರಲಿ. 1875ರಲ್ಲಿ ಮುಂಬೈನಲ್ಲಿ ಆರ್ಯ ಸಮಾಜ ಸ್ಥಾಪನೆ ಮಾಡಿದ್ದ್ಯಾರು? ಸರಿಯಾದ ಉತ್ತರ ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜ ಸ್ಥಾಪನೆ ಮಾಡಿದ್ರು. ಸೊ ಆರ್ಯ ಸಮಾಜವನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು ಕೇಳಿದ್ರೆ ಮುಂಬೈನಲ್ಲಿ. ಮತ್ತು ಯಾವಾಗ ಕೇಳಿದ್ರೆ 1875ರಲ್ಲಿ. ಸೊ ವೇದಗಳಿಗೆ ಹಿಂದಿರುಗಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ವೇದಗಳಿಗೆ ಹಿಂತಿರುಗಿ ಅಂತೇಳಿ ಘೋಷಣೆಯನ್ನು ನೀಡ್ತಾರೆ. ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್, ಈ ನೀತಿಯನ್ನು ಭಾರತದಲ್ಲಿ ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಸರಿಯಾದ ಉತ್ತರ ಲಾರ್ಡ್ ಡಾಲ್ಹೌಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲಾರ್ಡ್ ಡಾಲ್ಹೌಸಿ ಭಾರತದಲ್ಲಿ 1848ರಿಂದ 1856ರವರೆಗೆ ಗವರ್ನರ್ ಜನರಲ್ ಆಗಿರ್ತಾನೆ ಭಾರತದಲ್ಲಿ. ಈತ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಅನ್ನುವಂತಹ ಕಾಯ್ದೆಯನ್ನು ತರ್ತಾನೆ. ಇದು ರಾಜ್ಯಗಳ ವಿಲೀನಕ್ಕೆ ಕಾರಣವಾಗುತ್ತೆ. ರಾಜ್ಯಗಳ ವಿಲೀನಕ್ಕಾಗಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಬಕ್ಸಾರ್ ಕದನ ಕೆಳಗಿನ ಯಾವ ವರ್ಷದಲ್ಲಿ ನಡೀತು? ಸರಿ ಉತ್ತರ 1764ರಲ್ಲಿ ನಡೀತು. 1764 ಅಕ್ಟೋಬರ್ 22ರಂದು ಬಕ್ಸಾರ್ ಕದನ ಪ್ರಾರಂಭ ಆಯಿತು. ಈ ಬಕ್ಸಾರ್ ಕದನದ ಕೊನೆಯಲ್ಲಿ ಇಲಹಾಬಾದ್ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಬಕ್ಸಾರ್ ಕದನ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ತು ಕೇಳಿದ್ರೆ ಇಲಹಾಬಾದ್ ಒಪ್ಪಂದ ಅಂತ ಗೊತ್ತಿರಲಿ. ಗಾಂಧಿ ಇರ್ವಿನ್ ಒಪ್ಪಂದ ಯಾವ ವರ್ಷದಲ್ಲಿ ನಡೀತು? ಸರಿಯಾದ ಉತ್ತರ 1931ರಲ್ಲಿ ನಡೀತು. ಸೊ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಇನ್ನೊಂದು ಹೆಸರಿದೆ
ಏನು ಕೇಳಿದ್ರೆ ದೆಹಲಿ ಒಪ್ಪಂದ. ದೆಹಲಿ ಒಪ್ಪಂದ ಎಂಬ ಹೆಸರು ಕೂಡ ಇದೆ. ಈ ಕೆಳಗಿನ ಯಾವ ಸತ್ಯಾಗ್ರಹವನ್ನು ಮಹಾತ್ಮ ಗಾಂಧೀಜಿಯವರು 1917ರಲ್ಲಿ ಕೈಗೊಂಡರು? ಸರಿಯಾದ ಉತ್ತರ ಚಂಪಾರಣ್ ಸತ್ಯಾಗ್ರಹ. ಚಂಪಾರಣ್ ಸತ್ಯಾಗ್ರಹ ಭಾರತದಲ್ಲಿ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಅಂತೇಳಿ ಕರೀತಾರೆ. ಹಾಗಾಗಿ ಈ ಅಂಶ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. 1539ರಲ್ಲಿ ಚೌಸಾ ಕದನ ಹುಮಾಯೂನ್ ಮತ್ತು ಯಾರ ನಡುವೆ ನಡೀತು? ಸರಿ ಉತ್ತರ ಹುಮಾಯೂನ್ ಮತ್ತು ಶೇರ್ ಶಾ ಸೂರಿ ನಡುವೆ ನಡೆದಿರುವಂಥದ್ದು. ಆ್ಯಕ್ಚುಲಿ ಹುಮಾಯೂನ್ ಇದರಲ್ಲಿ ಗೆಲ್ತಾನೆ. 1539ರ ಚೌಸಾ ಕದನದಲ್ಲಿ ಹುಮಾಯೂನ್ ಗೆಲುವನ್ನು ಸಾಧಿಸ್ತಾನೆ. 1791ರಲ್ಲಿ ಹಿಂದೂ ಕಾಲೇಜನ್ನು ಎಲ್ಲಿ ಸ್ಥಾಪಿಸಲಾಯಿತು? ಬನಾರಸ್ಸಲ್ಲಿ ಸ್ಥಾಪಿಸಲಾಯಿತು. ಬನಾರಸ್ ಹಿಂದೂ ಯೂನಿವರ್ಸಿಟಿ. ಯಾರು ಸ್ಥಾಪನೆ ಮಾಡಿದ್ದು? ಪಂಡಿತ್ ಮದನ ಮೋಹನ ಮಾಳವಿಯ ಸ್ಥಾಪನೆ ಮಾಡಿರುವಂಥದ್ದು. ಈ ಕೆಳಗಿನ ಯಾವ ಸ್ವತಂತ್ರ ಸೇನಾನಿಯನ್ನು ದೇಶ ಬಂಧು ಎಂದು ಕರೆಯಲಾಗ್ತಾ ಇತ್ತು? ಸರಿಯಾದ ಉತ್ತರ ಚಿತ್ತರಂಜನ್ ದಾಸ್ ಅವರನ್ನ ದೇಶ ಬಂಧು ಅಂತ ಕರೆಯಲಾಗ್ತಾ ಇತ್ತು. ಸೊ ಇದೇ ಚಿತ್ತರಂಜನ್ ದಾಸ್ ಬಗ್ಗೆ ಅನೇಕ ಇಂಪಾರ್ಟೆಂಟ್ ಅಂಶಗಳು ಬೇರೆ ಬೇರೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಚಿತ್ತರಂಜನ್ ದಾಸ್ ಅವರು AICC ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಒಂದು ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಎಲ್ಲಿ ನಡೆಯುತ್ತೆ ಕೇಳಿದ್ರದು ಗಯಾ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಯಾರು? ಚಿತ್ತರಂಜನ್ ದಾಸ್. ಹಾಗೇನೆ ಇವರು 1923ರಲ್ಲಿ ಸ್ವರಾಜ್ ಪಾರ್ಟಿಯನ್ನು ಸ್ಥಾಪಿಸ್ತಾರೆ. ಮೋತಿಲಾಲ್ ನೆಹರು ಅವ್ರನ್ನ ಸೇರಿಕೊಂಡು. ಚಿತ್ತರಂಜನ್ ದಾಸ್ ಅವರ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ, ಇವ್ರನ್ನ ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರು ಅಂತ ಕರೀತಾರೆ. ರಾಜಕೀಯ ಗುರು ಅಂತೇಳಿ ಯಾರನ್ನ ಕರೀತಾರೆ? ಚಿತ್ತರಂಜನ್ ದಾಸ್ ಅವ್ರನ್ನ ಕರೀತಾರೆ. ಫೆಬ್ರವರಿ 1922ರಲ್ಲಿ ಈ ಕೆಳಗಿನ ಯಾವ ಘಟನೆ ಸಂಭವಿಸಿತು? ಸರಿಯಾದ ಉತ್ತರ ಚೌರಿ ಚೌರ ಘಟನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫೆಬ್ರವರಿ 1922ರಲ್ಲಿ ಚೌರಿ ಚೌರ ಘಟನೆ ನಡೆಯುತ್ತೆ. ಈ ಚೌರಿ ಚೌರ ಇದೆಯಲ್ಲ, ಇದು ಉತ್ತರ ಪ್ರದೇಶ ರಾಜ್ಯದ ಗೋರಖಪುರ ಜಿಲ್ಲೆಯಲ್ಲಿದೆ. ಸೊ ಈ ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರದಲ್ಲಿ ನಡೆದ ಘಟನೆಯ ನಂತರ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ವಾಪಸ್ ಪಡೀತಾರೆ. ಚಂದೇರಿ ಅರಸ ಮೇದಿನಿ ರಾಯ್, ಮೇವಾಡದ ಅರಸ ಹಸನ್ ಖಾನ್ ಮತ್ತು ಮಹಮ್ಮದ್ ಲೂದಿ ಇವರು ರಾಣಾ ಸಂಗನ ಜೊತೆ ಸೇರಿ ಯಾರ ವಿರುದ್ಧ ಯುದ್ಧವನ್ನು ಸಾರ್ತಾರೆ? ಸರಿಯಾದ ಉತ್ತರ ಬಾಬರ್ನ ವಿರುದ್ಧ ಯುದ್ಧವನ್ನು ಸಾರಿದ್ರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ದೆಹಲಿಯ ಅಂತಿಮ ಸುಲ್ತಾನ್ ಆಗಿದ್ದ? ಸರಿಯಾದ ಉತ್ತರ ಇಬ್ರಾಹಿಂ ಲೋಧಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಹೀನಯಾನ ಮತ್ತು ಮಹಾಯಾನ ಎಂಬ ಬೌದ್ಧ ಪಂಗಡಗಳಾಗಿ ವಿಂಗಡಿಸ್ತಾರೆ? ಸರಿಯಾದ ಉತ್ತರ ಕುಶಾನರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕುಶಾನರು ಯಾವಾಗ ಇದನ್ನು ವಿಂಗಡಣೆ ಮಾಡ್ತಾರೆ ಕೇಳಿದ್ರೆ 4ನೇ ಬೌದ್ಧ ಮಹಾಸಮ್ಮೇಳನದಲ್ಲಿ. ಈ ಕೆಳಗಿನ ಯಾರು ದೆಹಲಿ ಸುಲ್ತಾನರ ಕಾಲದಲ್ಲಿ ಟಂಕಾ ಎಂಬ ಬೆಳ್ಳಿಯ ನಾಣ್ಯ ಹಾಗೂ ಜಿತಾಲ್ ಎಂಬ ಕಂಚಿನ ನಾಣ್ಯವನ್ನು ಟಂಕಿಸಿದ್ರು? ಸರಿಯಾದ ಉತ್ತರ ಇಲ್ತಮಶ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಇಲ್ತಮಶ್ ಇದನ್ನಲ್ಲ, ಈತ ಗುಲಾಮಿ ವಂಶದ ಸ್ಥಾಪಕ. 1210ರಿಂದ 1236ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ ಇಲ್ತಮಶ್. ಪಿಯಾದಸಿ ಎಂಬ ಹೆಸರು ಈ ಕೆಳಗಿನ ಯಾವ ಮೌರ್ಯದವರಿಗೆ ಸಂಬಂಧಿಸಿದೆ? ಹೆಸರಿದು. ಸರಿಯಾದ ಉತ್ತರ ಪಿಯಾದಸಿ ಅಶೋಕ. ಅಶೋಕನ ಇನ್ನೊಂದು ಹೆಸರು ಪಿಯಾದಸಿ. ಪ್ರಿಯದರ್ಶಿ ಅಂತ ಕೂಡ ತುಂಬ ಕಡೆ ಇದೆ. ದೇವನಾಂ ಪ್ರಿಯದರ್ಶಿ ಅಂತ ಕರೀತಾರೆ. ಗಿಯಾಜುದ್ದೀನ್ ಬಲ್ಬನ್ ದಿವಾನ ಇ ಆರ್ಜ್ ಎಂಬ ಯಾವ ಇಲಾಖೆಯನ್ನು ಪ್ರಾರಂಭಿಸ್ತಾನೆ? ಗಿಯಾಜುದ್ದೀನ್ ಬಲ್ಬನ್
ದಿವಾನಿಯಾರ್ಸ್ ಅಂತ ಒಂದು ಇಲಾಖೆಯನ್ನು ಪ್ರಾರಂಭಿಸ್ತಾನೆ. ಇದು ಯಾವ ಇಲಾಖೆ ಆಗಿತ್ತು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಇದು ಮಿಲಿಟರಿ ಇಲಾಖೆ ಆಗಿತ್ತು. ಸೈನ್ಯಕ್ಕೆ ಸಂಬಂಧಿಸಿದಂಥ ಒಂದು ಡಿಪಾರ್ಟ್ಮೆಂಟ್ ಆಗಿತ್ತು. ಈ ಕೆಳಗಿನ ಯಾವ ಪ್ರಾಣಿಯು ಚೋಳ ರಾಜವಂಶಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಚೋಳ ರಾಜವಂಶಕ್ಕೆ ಸಂಬಂಧಿಸಿದ್ದು ಯಾವುದು ಕೇಳಿದ್ರೆ ಹುಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂಬೇಡ್ಕರ್ ಅವರು ಮಂದಿರ ಪ್ರವೇಶ ಚಳವಳಿಯನ್ನು ಯಾವಾಗ ಪ್ರಾರಂಭಿಸಿದ್ರು? ಸರಿಯಾದ ಉತ್ತರ 1927ರಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಚಳವಳಿಯನ್ನು ಗುರು ಘಾಸಿದಾಸರು ಪ್ರಾರಂಭ ಮಾಡ್ತಾರೆ? ಸರಿಯಾದ ಉತ್ತರ ಸತನಾಮಿ ಆಂದೋಲನ ಅಥವಾ ಸತನಾಮಿ ಚಳುವಳಿ. ಯಾರು ಶುರು ಮಾಡೋದಿದ್ನ? ಗುರು ಘಾಸಿದಾಸರು. ಈ ಕೆಳಗಿನ ಯಾವ ಘಟನೆಯ ನಂತರ ಅಸಹಕಾರ ಚಳವಳಿ ಸ್ಥಗಿತವಾಯಿತು? ಸರಿಯಾದ ಉತ್ತರ ಚೌರಿ ಚೌರ ಘಟನೆಯ ನಂತರ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ನಿಲ್ಲಿಸ್ತಾರೆ. ಗಾಂಧೀಜಿ ಅಸಹಕಾರ ಚಳವಳಿ ನಿಲ್ಲಿಸಿದ್ರು. ಈ ಕೆಳಗಿನ ಯಾರು ಅಕ್ಬರ್ನ ಆಸ್ಥಾನದಲ್ಲಿ ನವರತ್ನರಲ್ಲಿ ಒಬ್ಬರಾಗಿದ್ರು? ಸರಿಯಾದ ಉತ್ತರ ತಾನ್ಸೇನ್. ಅಕ್ಬರ್ ದೀನ್ ಇಲಾಹಿ ಅನ್ನುವಂಥ ಧರ್ಮವನ್ನು ಕೂಡ ಸ್ಥಾಪನೆ ಮಾಡ್ತಾನೆ, ಗೊತ್ತಿರಲಿ. ಅಕ್ಬರ್ನ ಆಳ್ವಿಕೆ ಪ್ರಾರಂಭ ಆಗಿದ್ದು 1556ರಲ್ಲಿ. ಹಾಗೆಯೇ ಅಕ್ಬರ್ ಈಗಿನ ಪಾಕಿಸ್ತಾನದ ಅಮರಕೋಟೆಯಲ್ಲಿ ಜನಿಸ್ತಾನೆ. ಅಮರಕೋಟೆಯಲ್ಲಿ ಇವರ ಜನ್ಮ ಆಗುತ್ತೆ. ಅಕ್ಬರ್ನ ಜೀವನ ಚರಿತ್ರೆಯನ್ನು ಅಬುಲ್ ಫಜಲ್ ದಾಖಲಿಸ್ತಾನೆ. ಯಾವ ಹೆಸರಿನಿಂದ? ಅಕ್ಬರ್ ನಾಮ. ಮಹಾತ್ಮ ಗಾಂಧೀಜಿಯವರು ಕೆಳಗಿನ ಯಾವ ಸ್ಥಳದಲ್ಲಿ ನಾಟಲ್ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡ್ತಾರೆ? ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ನಾಟಲ್ ಕಾಂಗ್ರೆಸ್ ಅನ್ನ ಮಹಾತ್ಮ ಗಾಂಧೀಜಿ ಸ್ಥಾಪನೆ ಮಾಡಿದ್ರು. ಎರಡನೇ ದುಂಡು ಮೇಜಿನ ಪರಿಷತ್ನಲ್ಲಿ ಕೆಳಗಿನ ಯಾವ ಪಾರ್ಟಿಯನ್ನು ಮಹಾತ್ಮ ಗಾಂಧೀಜಿಯವರು ಪ್ರತಿನಿಧಿಸಿದ್ರು? ಸರಿಯಾದ ಉತ್ತರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಈ ಸಂದರ್ಭದಲ್ಲಿ ಗಾಂಧೀಜಿಯವರ ಜೊತೆಗೆ ಹೋದ ಇನ್ನೊಬ್ಬರು ಯಾರು ಕೇಳಿದ್ರೆ ಸರೋಜಿನಿ ನಾಯ್ಡು. ಇವರು ಕೂಡ ಕಾಂಗ್ರೆಸ್ ಅನ್ನ ಪ್ರತಿನಿಧಿಸಿದ್ರು. ಸರೋಜಿನಿ ನಾಯ್ಡು ಕೂಡ ಆಕ್ಚುಲಿ ಆ ಕಾಲಕ್ಕೆ ಇದು 1931ರಲ್ಲಿ ನಡೆಯುತ್ತೆ. ಎರಡನೇ ದುಂಡು ಮೇಜಿನ ಪರಿಷತ್ತು 7ನೇ ಸೆಪ್ಟೆಂಬರ್ 7ರಿಂದ ಡಿಸೆಂಬರ್ 1ರವರೆಗೆ ನಡೆದಿರುವಂಥದ್ದು ಇದು ಎರಡನೇ ದುಂಡು ಮೇಜಿನ ಪರಿಷತ್ತು. ಆಗ ಭಾರತದ ವೈಸ್ರಾಯ್ ಆಗಿದ್ದವರು ಲಾರ್ಡ್ ವೆಲ್ಲಿಂಗ್ಟನ್. 1893ರ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು? ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ವಾಮಿ ವಿವೇಕಾನಂದರು ಮೇ 1 1897ರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಇವರು 1893ರಲ್ಲಿ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗಿದ್ರು ಮತ್ತು ಪ್ರತಿ ವರ್ಷ ಇವರ ಜನ್ಮದಿನವನ್ನ ಏನಂತ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಯುವ ದಿನ. ಅಂತೇಳಿ ಆಚರಣೆ ಮಾಡ್ತೀವಿ. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಈ ಕೆಳಗಿನ ಯಾವ ನದಿಯು ಸಪ್ತ ಸಿಂಧು ನದಿಗಳ ಭಾಗ ಆಗಿರಲಿಲ್ಲ? ಸರಿಯಾದ ಉತ್ತರ ಶಿಪ್ರಾ ನದಿ. ಈ ಕೆಳಗಿನ ಯಾವ ಘಟನೆಯ ನಂತರ ರವೀಂದ್ರನಾಥ್ ಠಾಗೂರ್ ಅವರು ನೈಟ್ಹುಡ್ ಎನ್ನುವಂಥ ಪದವಿಯನ್ನು ಹಿಂದಿರುಗಿಸಿದರು? ಸರಿಯಾದ ಉತ್ತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇದು ಪಂಜಾಬ್ನ ಅಮೃತಸರದಲ್ಲಿ ನಡೆಯುತ್ತಿದ್ದು. ಪಂಜಾಬ್ ರಾಜ್ಯದ ಅಮೃತಸರದಲ್ಲಿ ಜಲಿಯನ್ ವಾಲಾಬಾಗ್ ಎನ್ನುವ ಜಾಗದಲ್ಲಿ ಈ ಹತ್ಯಾಕಾಂಡ ನಡೆಯುತ್ತೆ. ಇದು ಏಪ್ರಿಲ್ 13, 1919ರಲ್ಲಿ ನಡೆಯಿತು. ಆಗ ಭಾರತದ ವೈಸ್ರಾಯ್ ಆಗಿದ್ದವರು ಲಾರ್ಡ್ ಚಮ್ಸ್ಫೋರ್ಡ್. ಈ ಎಲ್ಲ ಅಂಶಗಳು ಗೊತ್ತಿರಲಿ.
ಈ ಕೆಳಗಿನ ಯಾರು ಅಕ್ಬರ್ನ ಆಳ್ವಿಕೆಯಲ್ಲಿ ಕಂದಾಯ ಮಂತ್ರಿ ಆಗಿದ್ರು? ಸರಿಯಾದ ಉತ್ತರ ತೋದರಮಲ್ಲ. ಭೂ ಕಂದಾಯಕ್ಕೆ ಹೆಸರುವಾಸಿಯಾದಂಥ ತೋದರಮಲ್ಲ ಅಕ್ಬರ್ನ ಆಳ್ವಿಕೆಯಲ್ಲಿ ಕಂದಾಯ ಮಂತ್ರಿ ಆಗಿರ್ತಾನೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಮಹಾತ್ಮ ಗಾಂಧೀಜಿಯವರು ನೀಲಿ ಬೆಳೆಗಾರರ ಪರವಾಗಿ ಹೋರಾಟ ಮಾಡ್ತಾರೆ? ಆಪ್ಷನ್ಸ್ ಈ ರೀತಿ ಇದೆ: ಖೇಡಾ, ಬಾರ್ಡೋಲಿ, ಚಂಪಾರಣ್ ಮತ್ತು ಗೋರಖಪುರ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.